ವೀರ ಸೇನಾನಿಗಳಿಗೆ ಅವಮಾನ ಮಾಡಿದ ಆರೋಪಿಯ ವಿರುದ್ಧ ಕಠಿಣ ಕ್ರಮಕ್ಕೆ ಆಗ್ರಹಿಸಿ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ಕೊಡಗು ಘಟಕದ ವತಿಯಿಂದ ಡಿಸೆಂಬರ್ 6ರಂದು ಮಡಿಕೇರಿಯಲ್ಲಿ ಶಾಂತಿಯುತ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಘಟಕದ ಅಧ್ಯಕ್ಷ ಕೊಟ್ಟುಕತ್ತಿರ ಪಿ ಸೋಮಣ್ಣ ತಿಳಿಸಿದರು. ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ವಕೀಲರೊಬ್ಬರು ಸಾಮಾಜಿಕ ಜಾಲತಾಣದಲ್ಲಿ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಹಾಗೂ ಜನರಲ್ ತಿಮ್ಮಯ್ಯ ಅವರ ವಿರುದ್ಧ ಅವಹೇಳನಕಾರಿ ಸಂದೇಶ ರವಾನೆ ಮಾಡಿದ್ದಾರೆ. ಇದು ಮಾಜಿ ಸೈನಿಕರ ಮನಸ್ಸಿಗೆ ನೋವುಂಟು ಮಾಡಿದೆ. ಆರೋಪಿಯನ್ನು ಬಂಧಿಸಿ ಬಿಡುಗಡೆಗೊಳಿಸಿದ್ದು ವಿಪರ್ಯಾಸ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ತಮ್ಮ ಮೂಲ ಹೆಸರನ್ನು ಮರೆಮಾಚಿ ಬೇರೊಂದು ಜಾತಿಯ ಹೆಸರಿನಲ್ಲಿ ಸಂದೇಶ ಕಳುಹಿಸಿದ್ದು ಖಂಡನೀಯ. ಅವರ ದುರುದ್ದೇಶ ಏನಿತ್ತು ಎಂಬುದು ಸೂಕ್ತ ತನಿಖೆಯಿಂದ ಬಹಿರಂಗವಾಗಬೇಕಿದೆ. ವೀರ ಸೇನಾನಿಗಳಿಬ್ಬರು ಒಂದು ಸಮುದಾಯಕ್ಕೆ ಮಾತ್ರ ಸೀಮಿತರಾಗಿಲ್ಲ. ಹಾಗಾಗಿ ಇದು ಒಂದು ಜನಾಂಗಕ್ಕೆ ಮಾಡಿದ ಅವಮಾನವಲ್ಲ, ಇಡೀ ರಾಷ್ಟ್ರ ಹಾಗೂ ಸೈನ್ಯಕ್ಕೆ ಮಾಡಿದ ಅಪಮಾನ ಎಂದು ಕಿಡಿಕಾರಿದರು. ಡಿಸೆಂಬರ್ 6ರ ಪ್ರತಿಭಟನೆಗೆ ವಿವಿಧ ಸಂಘ ಸಂಸ್ಥೆಗಳು ಬೆಂಬಲ ಸೂಚಿಸಿವೆ. ಅಂದು ಬೆಳಿಗ್ಗೆ 10 ಗಂಟೆಗೆ ಸುದರ್ಶನ್ ಸರ್ಕಲ್ನಿಂದ ಜನರಲ್ ತಿಮ್ಮಯ್ಯ ವೃತ್ತದವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಯಲಿದೆ. ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವ ವಿಶ್ವಾಸವಿದೆ. ನಮ್ಮ ನಂಬಿಕೆಗೆ ಚ್ಯುತಿ ಬಂದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ರೂಪಿಸುವುದಾಗಿ ಕೊಟ್ಟುಕತ್ತಿರ ಸೋಮಣ್ಣ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಸಂಘದ ಕಾರ್ಯದರ್ಶಿ ಸಿಜಿ ತಿಮ್ಮಯ್ಯ, ಸಹ ಕಾರ್ಯದರ್ಶಿ ಎಂಕೆ ನಾಚಪ್ಪ, ಸಂಚಾಲಕರಾದ ನಾಟೋಳಂಡ ಸೋಮಯ್ಯ, ಸಹ ಸಂಚಾಲಕಿ ಚಂದನ ಹಾಜರಿದ್ದರು. ಇದು ನಾವು ಮಾಜಿ ಸೈನಿಕರ ಮನಸ್ಸಿಗೆ ತುಂಬಾ ನೋವಾಗಿದೆ ಹಾಗೂ ಅವಮಾನವಾಗಿದೆ. ಇದರ ಬಗ್ಗೆ ನಾವು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ದೂರನ್ನು ನೀಡಿರುತ್ತೇವೆ. ಅವರು ದಸ್ತಗಿರಿ ಮಾಡಿ ಬಿಟ್ಟಿರುತ್ತಾರೆ ಎಂಬ ಮಾಹಿತಿ ಇದೆ. ಇದು ಖಂಡಿತವಾಗಿಯೂ ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ನೀಡುವುದಿಲ್ಲ ಎಂಬ ಭಾವನೆ ನಮ್ಮಲ್ಲಿದೆ. ಈ ಅವಹೇಳನಕಾರಿ ಹೇಳಿಕೆ ನಮ್ಮ ಜನಾಂಗಕ್ಕೆ ಮಾತ್ರ ಸೀಮಿತವಾಗದೆ ಇಡೀ ರಾಷ್ಟ್ರಕ್ಕೆ, ವಿಶೇಷವಾಗಿ ಸೈನ್ಯಕ್ಕೆ, ಮಾಜಿ ಸೈನಿಕರಿಗೆ ಮಾಡಿದ ಅವಮಾನ, ಅವಹೇಳನ ಎಂದು ನಾವು ಭಾವಿಸುತ್ತೇವೆ. ಅದು ಅಲ್ಲದೆ ಅವರು ಅವರ ಮೂಲ ಹೆಸರನ್ನು ಮರೆಮಾಚಿ ಬೇರೊಂದು ಜಾತಿಯ ಹೆಸರಿಟ್ಟುಕೊಂಡು ಆ ಜಾತಿಗೂ ಕೆಟ್ಟ ಹೆಸರು ತರುವುದು ಅಥವಾ ಅವರ ಮೂಲ ಉದ್ದೇಶ ಏನು ಎಂದು ಸಮಗ್ರ ತನಿಖೆಯಷ್ಟೇ ತಿಳಿಯಲು ಸಾಧ್ಯ. ಇದರ ಬಗ್ಗೆ ಸವಿಸ್ತಾರ ತನಿಖೆ ನಡೆಸಿ ತಪ್ಪಿತಸ್ಥರಿಗೆ ಶಿಕ್ಷೆಯಾಗುವಂತೆ ಕೂಡಲೇ ಕ್ರಮ ಜರುಗಿಸಿ ಎಂದು ನಾವು 6/12/2024ರಂದು ಶಾಂತಿಯುತ ಪ್ರತಿಭಟನೆ ನಡೆಸುತ್ತೇವೆ. ನಮಗೆ ಸೂಕ್ತ ಸ್ಪಂದನೆ ಸಿಗದಿದ್ದರೆ ಈ ಶಾಂತಿಯುತ ಹೋರಾಟವನ್ನು ಉಗ್ರವಾಗಿ ನಡೆಸಬೇಕಾಗುತ್ತದೆ. ಅದು ಉಪವಾಸ ಸತ್ಯಾಗ್ರಹವೂ ಆಗಿರಬಹುದು. ಇಲ್ಲಿ ಸೇರಿದ ನಮ್ಮ ಮಾಜಿ ಸೈನಿಕರ, ಸಾರ್ವಜನಿಕರ, ಜಿಲ್ಲೆಯ ಎಲ್ಲ ಸಂಘಗಳ ಸದಸ್ಯರ ಮನಸ್ಸಿನ ಆಕ್ರೋಶದ ಸ್ಥಿತಿ ಮತ್ತು ಆಗ್ರಹಗಳನ್ನು ಪರಿಗಣಿಸಿ ತಾವು ಸೂಕ್ತ ಕ್ರಮವಿಟ್ಟು ಮುಂದಕ್ಕೆ ಯಾವುದೇ ಅಹಿತಕರ ಘಟನೆಗೆ ಅವಕಾಶವನ್ನು ನೀಡುವುದಿಲ್ಲ ಎಂಬ ಭರವಸೆ ಇದೆ. ನಮ್ಮ ದಿನಾಂಕ 6/12/2024ರ ಶಾಂತಿಯುತ ಪ್ರತಿಭಟನೆಗೆ ಜಿಲ್ಲೆಯ ಮಾಜಿ ಸೈನಿಕರ ಎಲ್ಲ ಸಂಘಗಳ ಅಧ್ಯಕ್ಷರುಗಳನ್ನು, ಮುಖ್ಯವಾಗಿ ಕೊಡಗು ಜಿಲ್ಲಾ ಮಾಜಿ ಸೈನಿಕರ ಸಂಘ ಮೇಜರ್ ಜನರಲ್ ಬಿ ಎ ಕಾರ್ಯಪ್ಪ, ಮಡಿಕೇರಿ ನಗರ ಶ್ರೀ ಕುಟ್ಟಪ್ಪ, ಗುರಾಜಪೇಟೆ ಶ್ರೀ ಚಪ್ಪಂಡ ಉತ್ತಯ್ಯ, ಹೊನ್ನಪೇಟೆ ಶ್ರೀ ಐನಣ್ಣ ಮಂದಣ್ಣ, ಟಿ ಶೆಟ್ಟಿಗೇರಿ ಶ್ರೀ ಕಟ್ಟಡ ವಿಶ್ವನಾಥ್, ಸೋಮಪೇಟೆ ಶ್ರೀ ಈರಪ್ಪ, ಕುಶಾಲನಗರ ಶ್ರೀ ಚಿನ್ನಪ್ಪ, ಶನಿವಾರ